ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ತಮಗೆ ಪರೀಕ್ಷಾ ಸಮೀಪಿಸುವ ಹಾಗೆ ಈ ತರಗತಿಯನ್ನು ತಗೊಳ್ತಕ್ಕಂಥದ್ದು. ಈ ತರಗತಿ ತಗೊಳ್ಳುವ ಉದ್ದೇಶ, ಇದರ ಮಹತ್ವ ಮತ್ತು ಇದು ನಿಮಗೆ ಎಷ್ಟು ಯೂಸ್ಫುಲ್ ಆಗ್ತದೆ, ಈ ವಿಷಯ ಪ್ರಾರಂಭ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರು ನನ್ನ ಚಾನೆಲ್ ಅನ್ನು ಹೊಸಬರಾಗಿ ವೀಕ್ಷಣೆ ಮಾಡ್ತಾ ಇದ್ದಿದ್ದಾರೆ ಅವರು ನನ್ನ ಚಾನೆಲ್ ನೇಮ್ ಬಂದ್ಬಿಟ್ಟು ಸಿದ್ದಣ್ಣ ಶೆಟ್ಟಿ ಸರ್, ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತೋದ್ರ ಮುಖಾಂತರ ನಾನು ಮಾಡ್ತಕ್ಕಂಥ ಇಂಥ ವಿಡಿಯೋಗಳನ್ನು ತಮಗೆ ಬೇಗನೆ ಬಂದು ತಲುಪುತ್ತವೆ. ವಿದ್ಯಾರ್ಥಿಗಳೇ, ಈ ಪರೀಕ್ಷಾ ದೃಷ್ಟಿಯಿಂದ ಫಸ್ಟ್ ವಿದ್ಯಾರ್ಥಿಗಳು ನಂಬರ್ 1 ಪಠ್ಯಕ್ರಮವನ್ನು ಸಂಪೂರ್ಣವಾಗಿ ಅರಿತುಕೊಳ್ಬೇಕು. ಈ ಪಠ್ಯಕ್ರಮ ಅನ್ನುವುದಿದ್ರೆ ನಾನು ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಿದ ವಿಷಯದ ಮೇಲೆ ತಮಗೆ ಹೇಳ್ತಕ್ಕಂಥದ್ದು. ಇಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ 5 ಅಧ್ಯಯನಗಳಿವೆ ಮತ್ತು ಸಮಗ್ರ ಅರ್ಥಶಾಸ್ತ್ರದಲ್ಲಿ 6 ಅಧ್ಯಯನಗಳಿವೆ. ಇವೆರಡನ್ನೂ ಕೂಡ ಈ ಪಠ್ಯಕ್ರಮ ಚೆನ್ನಾಗಿ ತಾವುಗಳನ್ನು ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಮಾಡ್ಕೊಂಡ ನಂತರ 1 ಅಂಕದ ಪ್ರಶ್ನೆಗಳು, 1 ಅಂಕದಲ್ಲಿ ಬಹು ಆಯ್ಕೆ ಪ್ರಶ್ನೆಗಳು, ಬೆಟ್ಟ ಸ್ಥಳ ಭರ್ತಿ ಮಾಡಿ, ಹೊಂದಿಸಿ ಬರೆಯಿರಿ ಮತ್ತು 1 ವಾಕ್ಯದಲ್ಲಿ ಉತ್ತರಿಸಿರಿ. ಈ ಪಠ್ಯಕ್ರಮವನ್ನು ತಾವುಗಳನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿದ್ದೇ ಆದ್ರೆ ತಮಗೆ ಉಪಯುಕ್ತವಾಗಿರ್ತಕ್ಕಂಥದ್ದು ಇದು ಒಂದು ವಿಷಯ. ಎರಡನೇ ವಿಷಯ, ಬ್ಲೂ ಪ್ರಿಂಟ್ ಅಭ್ಯಾಸ ಇರಬೇಕು. ಬ್ಲೂ ಪ್ರಿಂಟ್ ಅಂದ್ರೆ ನೀಲಿ ನಕ್ಷ. ಈ ನೀಲಿ ನಕ್ಷದಲ್ಲಿ ಏನಿರುತ್ತೆ ಅನ್ನುವಾಗಿದ್ರೆ ಚಾಪ್ಟರ್ ವೈಸ್ 1ನೇ ಚಾಪ್ಟರ್ದಲ್ಲಿ ಎಷ್ಟು ಅಂಕಗಳನ್ನು ಬರ್ತವೆ, ಅದರಲ್ಲಿ 1 ಅಂಕ, 2 ಅಂಕ, 4 ಅಂಕ, 6 ಅಂಕ ಹಾಗೂ ಪ್ರಾಯೋಗಿಕ ಪ್ರಶ್ನೆಗಳು, ಇವುಗಳನ್ನು ಬ್ಲೂ ಪ್ರಿಂಟ್ ನೀಲಿ ನಕ್ಷ ತಾವು ಚೆನ್ನಾಗಿ ಅಭ್ಯಾಸ ಮಾಡಬೇಕಾಗಿರ್ತಕ್ಕಂಥದ್ದು. ಈ ನೀಲಿ ನಕ್ಷ ಚೆನ್ನಾಗಿ ಅರ್ಥ ಮಾಡಿದ್ರೆ ತಮಗೆ 50% ಭಯ ಅಂತಕ್ಕಂಥದ್ದು ನಿಮ್ಮ ಮನಸ್ಸಿನಿಂದ ದೂರ ಹೋಗುತ್ತೆ. ಆ ಕಾರಣಕ್ಕಾಗಿ ಬ್ಲೂ ಪ್ರಿಂಟ್ 2ನೇ ಅಂಶ ಬಹಳ ಪ್ರಮುಖ ಪಾತ್ರ ವಹಿಸ್ತಾ ಇದೆ. ಹಾಗೆ 3ನೇದು ಮಾದರಿ ಪ್ರಶ್ನೆ ಪತ್ರಿಕೆಗಳು. ಮಾದರಿ ಪ್ರಶ್ನೆ ಪತ್ರಿಕೆಗಳು ಅಂತಂದ್ರೆ ಮಾಡೆಲ್ ಕ್ವಶನ್ ಪೇಪರ್. ಇತ್ತೀಚೆಗೆ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಅವರು ಕೆಲವು ಮಾದರಿಯ ಪ್ರಶ್ನೆ ಪತ್ರಿಕೆಗಳನ್ನು ಈಗ ತಾನೇ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಅದು ನಿಮ್ಗೆ ಮಾದರಿ ಪ್ರಶ್ನೆ ಪತ್ರಿಕೆ 1, 2 ಮತ್ತು 3 ಈ 3 ಪ್ರಶ್ನೆ ಪತ್ರಿಕೆಗಳು ಮೇಲೆ ಹೇಳಿದ ಬ್ಲೂ ಪ್ರಿಂಟ್ ಮಾದರಿ ಪ್ರಶ್ನೆಗಳ ಆ ಬ್ಲೂ ಪ್ರಿಂಟ್ ಪ್ರಕಾರನೇ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಈಗ ತಾನೇ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಅವುಗಳನ್ನು ತಾವು ಎಕ್ಸಾಮ್ದಲ್ಲಿ ಚೆನ್ನಾಗಿ ಬಿಡಿಸಿ ಅವು ಪರ್ಫೆಕ್ಟ್ ಮಾಡಿಕೊಂಡು ತಾವು ಮುಂದೆ ಎಕ್ಸಾಮ್ದಲ್ಲಿ ಹೋಗಿ ಬರೀಲಿಕ್ಕೆ ಇದು ಕೂಡ ಒಂದು ಉಪಯುಕ್ತತೆವಾಗಿರ್ತಕ್ಕಂಥ ಮಾಹಿತಿ ಅಂತಕ್ಕಂಥದ್ದು ನಾನು ನಿಮ್ಗೆ ಹೇಳ್ತಕ್ಕಂಥದ್ದು. ನಂಬರ್ 4, ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ಅನ್ನುವಾಗಿದ್ರೆ 2024-25ನೇ ಸಾಲಿನ ಅಲ್ಲಿ ಕೂಡ ಸರ್ಕಾರನೇ 3 ಎಕ್ಸಾಮ್ಗಳನ್ನು ಆಯೋಜಿಸಿರ್ತಕ್ಕಂಥದ್ದು. ಅಲ್ಲಿ 1ನೇ ಎಕ್ಸಾಮ್, 2ನೇ ಎಕ್ಸಾಮ್ ಮತ್ತು 3ನೇ ಎಕ್ಸಾಮ್, ಈ 3 ಎಕ್ಸಾಮ್ದ
ಪ್ರಶ್ನೆ ಪತ್ರಿಕೆಗಳನ್ನು ತಾವುಗಳನ್ನು ಬಿಡಿಸಬೇಕು ಮತ್ತು ಅವುಗಳನ್ನು ಬಿಡಿಸಿ ಚೆನ್ನಾಗಿ ತಾವುಗಳನ್ನು ಅರ್ಥ ಮಾಡ್ಕೊಂಡಿದ್ದಾದ್ರೆ ತಮಗೆ ಬಹಳ ಉಪಯುಕ್ತತೆ ಆಗ್ತಕ್ಕಂಥದ್ದು ಪರೀಕ್ಷೆ ದೃಷ್ಟಿಯಿಂದ. ಇವುಗಳನ್ನು ನಿಮ್ಗೆ ಯಾರಿಗಾದ್ರೂ ಸಿಕ್ಕಿಲ್ಲ ಅನ್ನೋ ಹಾಗಿದ್ರೆ ಅಂತ ವಿದ್ಯಾರ್ಥಿಗಳು ನನ್ನ ಯೂಟ್ಯೂಬ್ ಚಾನೆಲ್ದಲ್ಲಿ ಈ 3 ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ನಾನು ಈಗ ತಾನೇ ಬಿಡಿಸಿದ್ದೇನೆ. ಬಿಡಿಸಿ ಅವುಗಳನ್ನು ಯೂಟ್ಯೂಬ್ನಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೇನೆ. ಅದು ಆದರೂ ಕೂಡ ತಾವು ವೀಕ್ಷಣೆ ಮಾಡಿ ನೋಡಿಕೊಂಡು ತಿಳಿದುಕೊಂಡು ಅರ್ಥ ಮಾಡಿಕೊಂಡು ತಾವು ಪರೀಕ್ಷೆಗೆ ತಯಾರಿ ಆಗೋದು ಇದು ಕೂಡ ಒಂದು ಅನುಕೂಲತೆ ಆಗಿರ್ತಕ್ಕಂಥದ್ದು. 5ನೇದು NCERT. ಈ NCERT ಪಠ್ಯಕ್ರಮದ ಅನುಗುಣವಾಗಿ ತಾವುಗಳನ್ನು ಅಧ್ಯಯನ ಮಾಡಬೇಕಾಗಿರ್ತಕ್ಕಂಥದ್ದು. ಈ ರಾಷ್ಟ್ರೀಯ ಶಿಕ್ಷಣ ಒಂದು ತರಬೇತಿ ಸಂಸ್ಥೆ ಅವರು ಈ ಬುಕ್ದಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನು ಬರ್ತವೆ, ಯಾವ ಮಾದರಿ ಪ್ರಶ್ನೆಗಳು ಬರ್ತವೆ, ಯಾವ ರೀತಿ ಅದರಲ್ಲಿ ಈಗ ತಾನೇ ಅವರು ಕ್ವಶನ್ ಪೇಪರ್ದಲ್ಲಿ ಬಿಡಿಸಿರ್ತಕ್ಕಂಥದ್ದು ಅವುಗಳನ್ನು ಕೂಡ ತಾವುಗಳನ್ನು ನೋಡ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಇದು ಕೂಡ 5ನೇ ಒಂದು ಉಪಯುಕ್ತತೆ ಆಗಿರ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ. ಹಾಗೆ 6ನೇ ಅಂಶ ನೇಮಿತ ಪುನರಾವರ್ತನೆ. ಅಂದ್ರೆ ನಿಮ್ಮ ಪರೀಕ್ಷಾ ದೃಷ್ಟಿಕೋನವನ್ನು ಇಟ್ಕೊಂಡು ನೇಮಬದ್ಧವಾಗಿ ಪುನರಾವರ್ತನೆ ಮಾಡಬೇಕಾಗಿರ್ತಕ್ಕಂಥದ್ದು. ಸರ್ ಹೆಂಗ ನೇಮಬದ್ಧವಾಗಿ ಅಂತಂದ್ರೆ ಬ್ಲೂ ಪ್ರಿಂಟ್ ಆಧಾರವನ್ನು ಇಟ್ಕೊಂಡು ನೇಮಬದ್ಧವಾಗಿ, ಅಂದ್ರೆ ನಾವು ಹೆಚ್ಚು ಓದೋದಕ್ಕಿಂತ ಬ್ಲೂ ಪ್ರಿಂಟ್ ಬೇಸ್ ಮೇಲೆ ಕಡಿಮೆ ಓದಿ ಹೆಚ್ಚು ಮಾರ್ಕ್ಸ್ ಗಳನ್ನು ಪಡ್ಕೋತಕ್ಕಂಥದ್ದನ್ನು ತಾವು ಪುನರಾವರ್ತನೆ ಮಾಡ್ಕೊಳ್ಬೇಕು. ಯಾಕನ್ನು ಹೋಗಿದ್ರೆ ಪರೀಕ್ಷೆ ಬಹಳ ಸಮೀಪಿಸ್ತಾ ಇದೆ. ಆ ಕಾರಣಕ್ಕಾಗಿ ವಿದ್ಯಾರ್ಥಿಗಳು ಪುನರಾವರ್ತನೆಗಳನ್ನು ತಾವು ಮಾಡಲೇಬೇಕಾಗಿರ್ತಕ್ಕಂಥದ್ದು. ಯಾಕೆ ಪುನರಾವರ್ತನೆ ಮಾಡ್ಬೇಕಂತ ಹೋಗಿದ್ರೆ ಈಗ ತಾನೇ ತಾವುಗಳನ್ನು ಓದಿರ್ತೀರಿ, ಓದಿದನ್ನೇ ಮತ್ತೆ ನೆನಪಿಸ್ಕೊಳ್ಬೇಕು. ಅದನ್ನು ಆ ಪ್ರಶ್ನೆ ಮನನ ಆಗ್ಬೇಕು, ಆ ಪ್ರಶ್ನೆ ಈಜಿ ಆಗ್ಬೇಕು ಮತ್ತು ಸರಳ ಆಗ್ಬೇಕು ಅನ್ನೋ ಕಾರಣಕ್ಕಾಗಿ ನೀವು ನಿಯಮಿತ ಪುನರಾವರ್ತನೆ ಮಾಡಬೇಕಾಗಿರ್ತಕ್ಕಂಥದ್ದು. ನೆಕ್ಸ್ಟ್ 7ನೇ ಪಾಯಿಂಟ್ಸ್ ಹೆಚ್ಚುವರಿ ಪ್ರಶ್ನೆಗಳು. ಪ್ರತಿಯೊಂದು ಪ್ರಶ್ನೆ ಪೇಪರ್ದಲ್ಲಿ ಹಾಗಿದ್ರೆ ನೀವು 80 ಮಾರ್ಕ್ಸ್ ಪ್ರಶ್ನೆ ಬರಿಬೇಕಾಗಿದ್ದು, ಆದ್ರೆ ಪ್ರಶ್ನೆ ಪತ್ರಿಕೆಯಲ್ಲಿ 120 ಮಾರ್ಕ್ಸ್ ಗಳ ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಅಲ್ಲಿ ನೀವು ಬರಿಬೇಕಾಗಿದ್ದು 80 ಮಾರ್ಕ್ಸಿನ ಪ್ರಶ್ನೆ. ಆ ಕಾರಣಕ್ಕಾಗಿ ಇಲ್ಲಿ ನಿಮಗೆ ಸುಮಾರು ಈ ಒಂದು 40 ಮಾರ್ಕ್ಸ್ ಗಳನ್ನು ಹೆಚ್ಚುವರಿಯಾಗಿ ಪ್ರಶ್ನೆಗಳಲ್ಲಿ ಕೇಳಿರ್ತಕ್ಕಂಥದ್ದು. ಇದು ಬಹಳ ಬಹಳ ತಮಗೆ ಉಪಯುಕ್ತತೆ ಆಗಿರುತ್ತದೆ. ಹಾಗೆ ಆ ಪ್ರಶ್ನೆ ಪತ್ರಿಕೆ ಎ ಭಾಗದಲ್ಲಿ ನೀವು ಯಾವುದೇ ರೀತಿಯಾಗಿರ್ತಕ್ಕಂಥ ಚಾಯ್ಸ್ಗಳು ಇರುವುದಿಲ್ಲ. ಎ ಭಾಗ ಅಂತ ನೋಡಿದ್ರೆ ಅದರಲ್ಲಿ 1ನೇದು ಬಹು ಆಯ್ಕೆ ಪ್ರಶ್ನೆ, 2ನೇದು ಖಾಲಿ ಬಿಟ್ಟ ಸ್ಥಳ ಭರ್ತಿ ಮಾಡಿ, 3ನೇದು ಹೊಂದಿಸಿ ಬರೆಯಿರಿ, 4ನೇದು ಒಂದು ವಾಕ್ಯದಲ್ಲಿ. ಇದು ಎ ಭಾಗ ಅಂತ ನಾವು ಕರಿತೇವೆ ಪ್ರಶ್ನೆ ಪತ್ರಿಕೆಯಲ್ಲಿ. ಈ ಎ ಭಾಗದಲ್ಲಿ 21 ಪ್ರಶ್ನೆಗೆ 1 ಅಂಕ ಇರುತ್ತದೆ. ಆ ಕಾರಣಕ್ಕಾಗಿ 20 ಪ್ರಶ್ನೆ ಇಂಟು 1 = 20 ಮಾರ್ಕ್ಸ್ ಇರುವ ಕಾರಣಕ್ಕಾಗಿ ಅಲ್ಲಿ ನೀವು ಯಾವುದೇ ರೀತಿಯಾಗಿ ಹೆಚ್ಚುವರಿ ಪ್ರಶ್ನೆಗಳನ್ನು ಈ ಏರಿಯಾದಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇದು ತಾವು ಫಸ್ಟ್ ಮನಗಂಡಬೇಕು ವಿದ್ಯಾರ್ಥಿಗಳು. ತದನಂತರ ಬಿ ಭಾಗದಲ್ಲಿ ಹಾಗಿದ್ರೆ ಅಲ್ಲಿ 2 ಅಂಕದ ಪ್ರಶ್ನೆಗಳು ಇರ್ತವೆ. ಈ 2 ಅಂಕದ ಪ್ರಶ್ನೆಗಳಲ್ಲಿ ಟೋಟಲ್ ತಮಗೆ 12 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ತಾವನ್ನು 9 ಮಾತ್ರ ಬರಿಬೇಕಾಗಿರ್ತಕ್ಕಂಥದ್ದು. ಇಲ್ಲಿ ಕೂಡ ಹೆಚ್ಚುವರಿಯಾಗಿ 4 ಪ್ರಶ್ನೆಗಳಿರುತ್ತದೆ. ಅವುಗಳು ತಾವು ತಲೆ ಕೆಡಿಸ್ಕೊಳ್ಬಾರ್ದು. ಯಾಕಂದ್ರೆ
ನೀವು ನಿಯಮಿತವಾಗಿ ಉತ್ತರ ಬರಿಬೇಕಾಗಿರ್ತಕ್ಕಂಥದ್ದು. ಹೆಚ್ಚುವರಿ ಪ್ರಶ್ನೆಗೆ ಉತ್ತರ ಬರೆದರೂ ಕೂಡ ಅವು ತಮಗೆ ಎಕ್ಸ್ಟ್ರಾ ಅಂತ ಹೇಳ್ತಾರೆ ವಿನ ನಿಮ್ಗೆ ಎಕ್ಸಾಮ್ದಲ್ಲಿ ಮಾರ್ಕ್ಸ್ ಗಳನ್ನು ಅವು ಕೊಳ್ಳಕ್ ಬರೋದಿಲ್ಲ. ಅವುಗಳನ್ನು ಹೆಚ್ಚುವರಿ ನೀವು ಏನಾದ್ರೂ ಬರ್ಕೋತಾ ಕುಂತಿದ್ದಾರೆ ನಿಮಗೆ ಸ್ಕೋರಿಂಗ್ ಆಗೋದಿಲ್ಲ ವಿದ್ಯಾರ್ಥಿಗಳೇ. ಇದು ಬಹಳ ಚೆನ್ನಾಗಿ ತಾವು ಮನದಲ್ಲಿಟ್ಕೊಂಡು ಮಾಡ್ಬೇಕಾಗಿರ್ತಕ್ಕಂಥದ್ದು. ಅದೇ ರೀತಿ 4 ಅಂಕದಲ್ಲಿ ಕೂಡ ತಾವುಗಳನ್ನು 9 ಪ್ರಶ್ನೆ ಕೊಟ್ಟಿರ್ತಾರೆ, ಅದರಲ್ಲಿ 6 ಬರಿಬೇಕು. ಇಲ್ಲಿ 3 ಹೆಚ್ಚುವರಿ ಪ್ರಶ್ನೆಗಳನ್ನು ಆಗಿರ್ತವೆ ಈ 4 ಅಂಕದಲ್ಲಿ. ಅದೇ ರೀತಿಯಲ್ಲಿ 6 ಅಂಕದ ಪ್ರಶ್ನೆಗಳಲ್ಲಿ ತಮಗೆ 4 ಪ್ರಶ್ನೆ 5 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ನೀವು ಅದರಲ್ಲಿ 3 ಪ್ರಶ್ನೆಗಳನ್ನು ಬರಿಬೇಕು. 6 3 18 2 ಹೆಚ್ಚುವರಿ ಪ್ರಶ್ನೆಗಳಾಗಿರ್ತವೆ. ಅಲ್ಲಿ ಕೂಡ ತಾವುಗಳನ್ನು ಏನಾಗಿರ್ತವೆ ಅಂತಂದ್ರೆ 2 ಪ್ರಶ್ನೆಗಳನ್ನು ಬಿಟ್ಟು ಕೊಡ್ತಕ್ಕಂಥ ಸಾಧ್ಯತೆಗಳು ಇರ್ತವೆ. ಹಾಗೆ ಭಾಗ ಇ ಯಲ್ಲಿ ಕಾರ್ಯಭಾರ ನಿಯೋಜನೆ ಅಥವಾ ಪ್ರಾಯೋಗಿಕ ಪ್ರಶ್ನೆ ಅಂತ ಕೇಳಿರ್ತಾರೆ. ಈ ಏರಿಯಾ ಬಹಳ ಈಜಿ ಇದೆ ವಿದ್ಯಾರ್ಥಿಗಳೇ. ಈ ಏರಿಯಾದಲ್ಲಿ ನೀವು ಬಹಳ ಎಲ್ಲಿ ಕೂಡ ಮಾರ್ಕ್ಗಳನ್ನು ಮಿಸ್ ಆಗ್ಲಿಕ್ಕೆ ಸಾಧ್ಯವಿಲ್ಲ. ನೀವು ಕರೆಕ್ಟ್ ಬರೆದಿದ್ದಾರೆ. ಇಲ್ಲಿ 3 ಪ್ರಶ್ನೆ ಕೊಟ್ಟಿರ್ತಾರೆ, ಆದ್ರೆ ಕೇವಲ 2ಕ್ಕೆ ಉತ್ತರ ತಾವು ಬರಿಬೇಕಾಗಿರ್ತದೆ. 1 ಪ್ರಶ್ನೆ ಹೆಚ್ಚುವರಿಯಾಗಿರುತ್ತದೆ. ಈ ರೀತಿ ಒಟ್ಟಾರೆ ಹೇಳ್ಬೇಕಂತಂದ್ರೆ ನಿಮ್ಮ ಪ್ರಶ್ನೆ ಪತ್ರಿಕೆ ಒಂದು ಮಾದರಿ ಈ ರೀತಿಯಾಗಿರುತ್ತದೆ. ಆ ಕಾರಣಕ್ಕಾಗಿ ನೀವು ಯಾವುದೇ ವಿದ್ಯಾರ್ಥಿಗಳು ನಾ ಹೇಳಿದ ಪ್ರಕಾರ ನೀವು ಅಧ್ಯಯನ ಮಾಡಿದಾದ್ರೆ ನಿಮ್ಮ ಬರ್ತಕ್ಕಂಥ ಎಕ್ಸಾಮ್ದಲ್ಲಿ ಯಾವುದೇ ನಿಮ್ಗೆ ಭಯ ನಿವಾರಣೆ ಆಗುತ್ತದೆ. ಆಮೇಲೆ ಪರೀಕ್ಷೆ ಬರೀತಕ್ಕಂಥ ಆತ್ಮವಿಶ್ವಾಸ ಬರುತ್ತೆ. ಅದೇ ರೀತಿಯಾಗಿ ತಾವುಗಳನ್ನು ಹೆಚ್ಚು ಅಂಕಗಳನ್ನು ಪಡ್ಕೊಂಡು ತಾವು ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಹೆಚ್ಚು ಮಾರ್ಕ್ಸ್ಗಳನ್ನು ಗಳಿಸಿ ತಾವುಗಳನ್ನು ತಮ್ಮ ಉಪನ್ಯಾಸಕರಿಗೆ, ತಮ್ಮ ಕಾಲೇಜಿಗೆ, ತಮ್ಮ ಊರಿಗೆ, ಹಾಗೆ ತಮ್ಮ ಸಂಬಂಧಿಕರಿಗೆ ನೀವು ಒಂದು ಒಳ್ಳೆಯ ಅಂಕಗಳನ್ನು ಪಡ್ಕೊಂಡು ಇಡೀ ತಾವುಗಳನ್ನು ಈ ಪರೀಕ್ಷೆಯಿಂದ ತಮ್ಮ ಜಯಭರಿ ಆಗ್ಲಿ. ನಿಮ್ಮ ಮುಂದಿನ ವಿದ್ಯಾಭ್ಯಾಸಕ್ಕೆ ಇವತ್ತಿನ ಪರೀಕ್ಷೆ ಸಾಕ್ಷಿ ಆಗ್ಲಿ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಇಲ್ಲಿವರೆಗೆ ಯಾರು ನನ್ನ ವಿಡಿಯೋ ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿದ್ದೀರಿ ಅಂಥವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳುತ್ತೇನೆ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಾದ್ರೆ ಇದಕ್ಕೆ ಸಬ್ಸ್ಕ್ರೈಬ್